ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ, ಪ್ರೇಯಸಿ ಸೇರಿದಂತೆ ಮೂವರಿಗೆ ಬೆಂಕಿ. ನೋಡಿ, ಬೆಂಗಳೂರಿನ ತರಪನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆಯಾಗಿದೆ, ಪ್ರೇಯಸಿ ಸೇರಿದಂತೆ ಮೂವರಿಗೆ ಬೆಂಕಿ ಹಚ್ಚಿರುವಂತಹ ಘಟನೆ ಬೆಂಗಳೂರಿನ ತರಪನಹಳ್ಳಿಯಲ್ಲಿ ನಡೆದಿರುವಂತಹ ಆಘಾತಕಾರಿ ಘಟನೆ. ಪ್ರಿಯಕರ ಪಾಂಡುರಂಗ ಅಲಿಯಾಸ್ ಚಂದು ಎಂಬಾತನಿಂದ ವಿಕೃತ ಕೃತ್ಯವನ್ನ ಎಸಗಲಾಗಿದೆ. ಪ್ರೇಯಸಿ ಸುಮಲತಾ ಹಾಗೂ ಆಕೆಯ ಪೋಷಕರಿಗೆ ಬೆಂಕಿ ಹಾಕಿದ್ದಾನೆ ಪ್ರಿಯಕರ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ ಪಾಪಿ ಲವರ್ ಪಾಂಡುರಂಗ. ಮೂವರಿಗೂ ಗಂಭೀರವಾದಂತಹ ಗಾಯ ಆಗಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಏನಾಯ್ತು? ಯಾವ ವಿಚಾರ? ಏನದು ಕ್ಷುಲ್ಲಕ ವಿಚಾರ ಅಂತಂದ್ರೆ ತರಪನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ಪ್ರೇಯಸಿ ಸೇರಿದಂತೆ ಅವ್ರ ಕಡೆಯವ್ರಿಗೂ ಕೂಡ ಬೆಂಕಿ ಹಚ್ಚಿ ಹೋಗಿದ್ದಾನೆ. ಇನ್ಯಾವ ಸೀಮೆ ಲವರ್ ಇವನು? ಪ್ರೀತಿ ಮಾಡಬೇಕು, ಪ್ರೀತಿ ಕೊಡಬೇಕು, ಅದನ್ನು ಹೊರತುಪಡಿಸಿ ನೋಡಿ ಈ ಥರ ಸಾಯಿಸೋ ಲೆವೆಲ್ಗೆ ಮಾಡೋದಾ? ಇದನ್ನು ಪ್ರೀತಿ ಅಂತಾರ? ಹೋಗಲಿ, ಪ್ರೀತಿ ಅರ್ಥ ಗೊತ್ತಿದೆಯಾ ಅವಕ್ಕೆಲ್ಲ? ಸಣ್ಣ ಸಣ್ಣ ವಿಚಾರಗಳನ್ನೇ ದೊಡ್ಡದು ಮಾಡ್ಕೊಳ್ತಾರೆ. ಇತ್ತೀಚಿನ ಯುವಕರನ್ನು ನೋಡಿದ್ರೆ ನಿಜಕ್ಕೂ ಬೇಸರವಾಗುತ್ತೆ. ಇದೇ ತಿಂಗಳ 6ನೇ ತಾರೀಕು ನಡೆದಿರುವಂತಹ ಘಟನೆ ಈಗ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಮದುವೆಗೆ ಮುನ್ನ ಸುಮಲತಾ ಜೊತೆಗೆ ಪಾಂಡುರಂಗ ನಡುವೆ ಸ್ನೇಹ ಇರುತ್ತಂತೆ. ಮದುವೆ ಬಳಿಕವೂ ಕೂಡ ಪಾಂಡುರಂಗ ಜೊತೆಗೆ ಸುಮಲತಾ ನಡುವೆ ಲವ್ ಇರುತ್ತೆ. ಬೈಕ್ ವಿಚಾರಕ್ಕೆ ಸುಮಲತಾ ಜೊತೆಗೆ ಚಂದು ನಡುವೆ ಗಲಾಟೆ ಆಗಿರುತ್ತೆ. ಬೈಕ್ ಕೊಡಲ್ಲ ಅಂತ ಹೇಳಿ ಸುಮಲತಾ ಹೇಳಿರ್ತಾರೆ ಪೋಷಕರು. ಆಗ ಸುಮಲತಾ ತಾಯಿ ಮಂಜಮ್ಮ ಅವರಿಗೆ ಪೆಟ್ರೋಲ್ನ ಸುರಿದು ಬೆಂಕಿ ಹಚ್ಚಲಾಗಿದೆ. ಸುಮಲತಾ ಮತ್ತು ತಂದೆ ಶ್ರೀರಾಮು ಮೇಲೆ ಪೆಟ್ರೋಲ್ ಸುರಿದು ಪಾಪಿ ನೋಡಿ ಕೂಡಲೇ ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸ್ಥಳೀಯರು. ತಾಯಿಯ ಸ್ಥಿತಿ ಗಂಭೀರವಾಗಿದೆಯಂತೆ. ಮೂವರಿಗೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಚಿಕ್ಕ ಮ್ಯಾಟರ್, ಏನೋ ಒಂದು ಗಾಡಿ ವಿಚಾರ ಅಷ್ಟೇ. ಕೊಡಲ್ಲ ಅಂತಂದರೆ ಬೇಡ ಅಂತ ಹೋಗಿದ್ರೆ ಮುಗಿದೋಗ್ತಾ ಇತ್ತು. ಅಲ್ಲಿ ಅಷ್ಟಕ್ಕೇ ಬೆಂಕಿ ಹಚ್ಚಿಬಿಡೋದು ಅವ್ರ ಫ್ಯಾಮಿಲಿಗೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಸುಚಿತ್ರ, ಏನಿದು ಘಟನೆ? ಯಾವಾಗ ಆಗಿದೆ ಈ ಒಂದು ಘಟನೆ? ಯಾವ ವಿಚಾರಕ್ಕೆ? ಈಗ ಹೇಗಿದೆ ಅವರ ಪರಿಸ್ಥಿತಿ? ತಾಯಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಕಂಪ್ಲೀಟ್ ಮಾಹಿತಿ ಕೊಡೋದಾದ್ರೆ. ಕುಸುಮ, ಏನು ಸೋಲ್ದೇವನಹಳ್ಳಿ ವ್ಯಾಪ್ತಿಯಲ್ಲಿ ಇದೇ ತಿಂಗಳು 6ನೇ ತಾರೀಕು ಪ್ರೇಯಸಿ ತಂದೆ ತಾಯಿ ಹಾಗೆ ಪ್ರೇಯಸಿಗೆ ವ್ಯಕ್ತಿಯೊಬ್ಬ ಪೆಟ್ರೋಲನ್ನು ಸುರಿದು ಬೆಂಕಿ ಹಚ್ಚಿರುವಂಥದ್ದು. ಸದ್ಯ ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಏನು ಗಾಯಾಳು ಸುಮಲತಾ ಏನಿದ್ದಾರೆ, ಆಕೆ ಈ ಹಿಂದೆ ಆರೋಪಿ ಚಂದು ಹಾಗೆ ಸುಮಲತಾ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗ್ತಾರೆ. 6 ವರ್ಷಗಳಿಂದನೂ ಕೂಡ ಅವರು ಸ್ನೇಹ ಪ್ರೀತಿಗೆ ತಿರುಗಿ ಆನಂತರದಲ್ಲಿ ಇಬ್ಬರು ಕೂಡ ಮದುವೆಯನ್ನು ಆಗಿರ್ತಾರೆ, ಜೊತೆಲಿರ್ತಾರೆ. ಈ ಹಿಂದೆ ಸುಮಲತಾಗೂ ಕೂಡ ಮದುವೆ ಆಗಿ ಇಬ್ಬರು ಮಕ್ಕಳಿರ್ತಾರೆ. ಅದಾದ ಮೇಲೆ ಚಂದನು ಕೂಡ ಏನು ಮತ್ತೊಬ್ಬಳನ್ನ ಮದುವೆ ಆಗ್ತಾನೆ. ಅದಾದ ನಂತರ ಇನ್ನೊಬ್ಬಳ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಹೇಳಿ ಏನು ಸುಮಲತಾ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಏನು ಕಳೆದ 6ನೇ ತಾರೀಕು ಒಂದು ಬೈಕ್ ನ ವಿಚಾರವಾಗಿ ನನಗೆ ಸುಮಲತಾ ಬಳಿ ಇರುವಂತಹ ಬೈಕ್ ಅನ್ನ ಕೊಡು ಅಂತ ಹೇಳಿ ಆರೋಪಿ ಚಂದು ಕೇಳ್ತಾನೆ. ಆಗ ಸುಮಲತಾ ಹಾಗೆ ಸುಮಲತಾ ಕುಟುಂಬಸ್ಥರು ನಾವು ಕೊಡೋದಿಲ್ಲ ಅಂತ ಹೇಳಿ ಗಲಾಟೆಯನ್ನ ಮಾಡಿ ಆತನನ್ನ ಕಳಿಸ್ತಾರೆ. ಪುನಃ ಆತ ಬರ್ತಾನೆ, ಆಟೋದಲ್ಲಿ ಪೆಟ್ರೋಲ್ ಅನ್ನ ತೆಗೆದುಕೊಂಡು ಜೊತೆಗೆ ಮತ್ತೆ ಬೈಕ್ ಅನ್ನ ಕೇಳುವಂತ ಸಂದರ್ಭದಲ್ಲಿ ಅಲ್ಲಿ ಮುಖಾಮುಖಿ ಚಂದುಗೂ ಹಾಗೂ ಕುಟುಂಬಸ್ಥರಿಗೂ ಜಗಳ ಆಗುತ್ತೆ. ಈ ಒಂದು ವೇಳೆಯಲ್ಲಿ ಪೆಟ್ರೋಲ್ ಅನ್ನ ಸುರಿದು ಬೆಂಕಿಯನ್ನ ಹಚ್ಚಿದ್ದಾನೆ. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೂವರು ಕೂಡ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ತಾಯಿ ಮಂಜಮ್ಮಗೆ ಸ್ಥಿತಿ ಗಂಭೀರ ಆಗಿದೆ ಅಂತಾನೆ ಥ್ಯಾಂಕ್ ಯು ಸುಚಿತ್ರ, ತಮ್ಮೆಲ್ಲ ಡೀಟೇಲ್.